For weeks now, we at the News Minute have been continuously reporting from Dharmasthala on a mass burial case. The SIT has so far recovered bodies from 2 locations, and now they will investigate who these bodies belong to. Today, I am speaking with the man whose complaint led to this investigation, the whistleblower himself. Hi. ಸರ್, ಈಗ ನಾವು ನಿಮ್ಮ ಬಾಲ್ಯದ ವಿಷಯವಾಗಿ ಮಾತಾಡೋಣ. ನೀವು ಶಾಲೆಗೆ ಹೋಗಿದ್ರಾ? ನಿಮ್ ಫಸ್ಟ್ ಕೆಲಸ ಮಾಡಿರೋದು ಧರ್ಮಸ್ಥಳದಲ್ಲೇ ಅಲ್ಲ, ಇದಕ್ಕಿಂತ ಮುಂಚೆ ನೀವು ಬೇರೆ ಕಡೆಯಲ್ಲಿ ಕೆಲಸ ಮಾಡಿದ್ರಾ? ಎಲ್ಲ ಅಂತ ನಮ್ಗೆ ಹೇಳೋದ್ ಬೇಡ. ಅಂದ್ರೆ ಈಗ ಹೊರಗಡೆ ಎಲ್ಲ ಕೆಲಸ ಮಾಡ್ತಾ ಇದ್ದೆ ನಮ್ಮೂರಲ್ಲಿ. ಮತ್ತೆ ಕಾಲಕ್ರಮೇಣ ನಮ್ಮ ಅಣ್ಣನವರು ಇಲ್ಲಿ ತಂದು ದೇವಸ್ಥಾನ ಕೆಲಸಕ್ಕೆ ಅಂತ ಸೇರಿಸಿದ್ರು. ನಾವು ದೇವಸ್ಥಾನ ಕೆಲಸ ಮಾಡ್ತಾ ಇದ್ವಿ. ನಮ್ದು ಸ್ವಲ್ಪ SC ಕ್ಯಾಸ್ಟ್, ಮತ್ತೆ ಆಗಿದ್ರಿಂದ ನಾವು ನದಿ ದಂಡೆಯಲ್ಲಿ ಕಸ ಗುಡಿಸೋ ಕೆಲಸಕ್ಕೆ ಸೇರಿಸ್ಕೊಂಡು ಇಲ್ಲಿ ನಮಗೆಲ್ಲ ಕಡೆ ಬ್ಯಾಚ್ 3 ತಿಂಗಳು ಬ್ಯಾಚ್. ಒಂದು 3 ತಿಂಗಳು ನೇತ್ರಾವತಿ ದಂಡೆ, 3 ತಿಂಗಳು ಬಾಹುಬಲಿ ಬೆಟ್ಟ, 3 ತಿಂಗಳು ದೇವಸ್ಥಾನ ದಂಡ, ಹಾಗೆ ಎಲ್ಲ ಕಡೆ ಕಸ ಗುಡಿಸೋ ಕೆಲಸ. ಅದು ಕಸ ಗುಡಿಸ್ಕೊಂಡೇ ಬರ್ತಾ ಇದ್ವಿ. ಕಾಲಕ್ರಮೇಣ ಅದು ಕಸ ಗುಡಿಸೋ ಕೆಲಸ ನಮ್ದೆ. ನೀವು ಧರ್ಮಸ್ಥಳಕ್ಕೆ ಬಂದಿರೋದು ಯಾವ ವರ್ಷ? 1994ರಲ್ಲಿ ಬಂದಿದ್ದೀವಿ. ಅಲ್ಲಿಂದಲೇ ನಿಂಗೆ ಕಸ ಗುಡಿಸೋ ಕೆಲಸ ಮಾಡ್ತಿದ್ರಿ. ಮತ್ತೆ ಅಲ್ಲಿಂದ ಈ ಶವಗಳನ್ನ ಹೂತಾಕೋದಿಕ್ಕೆ ಹೇಳಿರೋದು ಯಾವ ವರ್ಷ? 1 ವರ್ಷ ಆದ್ಮೇಲೆ? ಅಂದ್ರೆ ನಾವು 1994ರಲ್ಲಿ ತಂದು ಕೆಲಸ ಮಾಡ್ಕೊಂಡಿರ್ತೀವಿ. ಕಸ ಗುಡಿಸೋ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಅಂದ್ರೆ ಶವಗಳು ಅಲ್ಲಲ್ಲಿ ಬೀಳೋದೆಲ್ಲ ನಮಗೆ ಗೊತ್ತಿರ್ತದೆ. ಅದನ್ನ ಅಬ್ಸರ್ವ್ ಮಾಡಿರ್ತೀವಿ. ಯಾಕಂದ್ರೆ ಅಬ್ಸರ್ವ್ ಮಾಡಿದ ರೀತಿಯಲ್ಲಿ ಕೆಲವು ಬಾಡಿಗಳೆಲ್ಲ ಸ್ವಲ್ಪ ಕಚ್ಚಿದಾಗೆ, ಪರ್ಚಿದಾಗೆ, ಸ್ವಲ್ಪ ಬ್ಲೀಡಿಂಗ್ ಆಗೋದು ಅದೆಲ್ಲ ಕಂಡು ಬರ್ತದೆ. ಅದು ನಾವು ದೂರದಿಂದ ಅಬ್ಸರ್ವ್ ಮಾಡ್ತಾ ಹತ್ರ ಹೋಗುವಂತಿಲ್ಲ. ಅದು ಹಿಂದೆ ಇದ್ದವರೆಲ್ಲ ಮಣ್ಣು ಮಾಡ್ತಾ ಇರ್ತಾರೆ. ಮತ್ತೆ ನಮಗೆ ಬೇರೆ ಉಪಾಯ ಇಲ್ಲ. ನಾವು ದೂರದ ಹತ್ರದಲ್ಲಿ ಕಸ ಗುಡಿಸುವಾಗ ಇದ್ರೆ ಒಂದು ಹೋಗಿ ಬಗ್ಗೆ ನೋಡೋದು ಅಭ್ಯಾಸ ನೋಡ್ತಾ ಇರ್ತೀವಿ. ನಮ್ಮ ನಾವು ಕೆಲಸ ಮಾಡ್ಕೊಳ್ತೀವಿ. ಹಾಗೆ ಇರ್ಬೇಕಾದ್ರೆ 1998 ಒಮ್ಮೆ ನನ್ನೆಲ್ಲ ಮಣ್ಣು ಮಾಡ್ಲಿಕ್ಕೆ ಇರ್ತಾರೆ. ಆಗ ನಾನು ಮಾಡ್ಲಿಕ್ಕೆ ಸ್ವಲ್ಪ ಭಯ ಪಡ್ತೇನೆ. ನನ್ಗೆ ಇದು ಅಭ್ಯಾಸ ಇಲ್ಲ ಅಂತ ಹೇಳ್ತೇನೆ. ನನ್ಗೆ ಇದು ಅಭ್ಯಾಸ ಇಲ್ಲ, ಪೊಲೀಸ್ನವ್ರು ತಿಳಿಸ್ತೀನಿ ಅಂತ ಹೇಳಿದಾಗ ನನ್ನನ್ನು ಬಾರಿ ಇದು ದೌರ್ಜನ್ಯ ಅಂದ್ರೆ ಹೊಡಿಲಿಕ್ಕೆಲ್ಲ ಫುಲ್ ಮಾಡ್ತಾರೆ. ಮತ್ತೆ ನಂಗೆ ಸ್ವಲ್ಪ ಭಯ ಆಗ್ತದೆ ಕೇಳಿದಕ್ಕೆ. ಇದರ ಮುಂಚೆ ಮಣ್ಣು ಮಾಡಿದವನನ್ನು ನಾವು ಮಣ್ಣು ಪಾಲು ಮಾಡಿ ಹಾಕಿದ್ದೀವಿ. ಮತ್ತೆ ನೀವು ಇದನ್ನು ಒಪ್ಪಿಕೊಂಡು ಮಾಡೋದಿದ್ರೆ ನಿಮ್ಮ ಫ್ಯಾಮಿಲಿಯನ್ನು ಸಹ ಮಣ್ಣು ಮಾಡ್ಲಿಕ್ಕೆ ನಮ್ಮಲ್ಲಿದ್ದಾನೆ ಅಂತು ಅಂತ ಹೇಳಿ ನನ್ನನ್ನು ಬಾರಿ ತಲಿತಕ್ಕೆ ಒಳಗಾದಾಗ ನನಗೆ ಭಯ ಪಡ್ತು. ಮತ್ತೆ ಬೇರೆ ಉಪಾಯ ಇಲ್ಲದೆ ಫ್ಯಾಮಿಲಿ ರಕ್ಷಣೆ ಮತ್ತು ನನ್ನ ಜೀವ ರಕ್ಷಣೆಗಾಗಿ ನಾನು ಭಯದಿಂದ ಮಾಡ್ಬೇಕಾಗಿ ಬಂತು. ಆಮೇಲೆ ನಾನು ಕಂಟಿನ್ಯೂ ಮಾಡ್ಸೋ ಬರ್ತಾನೆ. ಓಕೆ. ಈಗ SIT ಜೊತೆ ನೀವೀಗ ತನಿಖೆಯಲ್ಲಿ ಕೋಆಪರೇಟ್ ಮಾಡ್ತಿದ್ದೀರಾ. ಅವರಿಗೆ ಯಾವ ಜಾಗದಲ್ಲಿ ಎಲ್ಲಿ ಹೂತಾಕಿದ್ರ ಅಂತ ಹೇಳ್ತಿದ್ದೀರಾ. ಆಲ್ಮೋಸ್ಟ್ ಒಂದು 15 ದಿನ ಆಗಿದೆ ಸ್ಪಾಟ್ ಇನ್ಸ್ಪೆಕ್ಷನ್ ಇಂದ ಬಾಡೀಸ್ ಅನ್ನ ಡಿಗ್ ಮಾಡೋದ್ರವರೆಗೆ. ಸೊ ಈ ಟೈಮ್ ಅಲ್ಲಿ ನಿಮ್ಗೆ SITಗೆ 2 ಜಾಗದಲ್ಲಿ ಶವ ಸಿಕ್ಕಿರೋದು. ಇದಕ್ಕೆ ನೀವೇನ್ ಹೇಳ್ತೀರಾ? ಇದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಈಗ ನಾನು ಹಾಕುವಾಗ ಅಂದ್ರೆ ಕೆಲವು ಜಾಗ ಅಂದ್ರೆ ಆಗ ಮಳೆಗಾಲದಲ್ಲಿ ಸಹ ಕೂಡ ಕಾಡು ಬೆಳಿಲಿಕ್ಕೆ ಬಿಡಿಸಲಿಲ್ಲ, ಅಷ್ಟು ಸಸ್ಯ ಇಟ್ಕೊಳ್ತಾ ಇದ್ವಿ. ಈಗ ಅಂದ್ರೆ ಎಲ್ಲಂದ್ರೆ ಅಲ್ಲಿ ಕಾಡು ಬೆಳ್ಕೊಂಡಿದೆ. ಮತ್ತೆ ಎಲ್ಲಿ ಹೋದ್ರು ನಾವು ಹಾಕಿದ ಜಾಗವನ್ನು ಹುಡುಕುವಾಗ ಆಚೆ ಈಚೆ ಆಗ್ತದೆ. ಸ್ವಲ್ಪ ಅದನ್ನು ಎಲ್ಲ ಸ್ವಚ್ಛತೆ ಮಾಡಿ ನೋಡುವಾಗ ನಮ್ಗೆ ಉಪ್ಪೇರಿ ಆಚಿರ್ತೀವಿ ನೋಡಿ, ಅದು ಕರಗಿ ಹೋಗಿರ್ತದೆ. ಮತ್ತೆ ಕೆಲವೊಂದು ಮಳೆ ನೀರೆಲ್ಲ ಕತ್ತು ಆಚೆ ಈಚೆ ಆಗಿದೆ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ, ಆಚೆ ಈಚೆ ಅಂತ ಗೊತ್ತಾಗುದಿಲ್ಲ. ಈಗ ನಾವು ಮಿಷಿನೇ ಬಂದು ಕಂಡಿಡ್ಲಿಕ್ಕೆ ಆಗ್ಲಿಲ್ಲ. ಹಾಗಿರುವ ಮನುಷ್ಯ ನಾನು 20 ವರ್ಷ ಕೆಳಗೆ ಬಂದಿದ್ದೇನೆ. ಅದು ನನಗೆ ಒಂದು ಪಾಪ ಪ್ರಜ್ಞೆ ಅಂತ ಇದು ಕಂಟಿನ್ಯೂ ಆಗ್ತಾ ಬಂದದ್ರಿಂದ ಅದು ಏನೋ ನನ್ಗೆ ಸಿಗ್ತಾ ಇಲ್ಲ. ಅಂದ್ರೆ ಸ್ವಲ್ಪ ಮಣ್ಣಿನ ವ್ಯತ್ಯಾಸ. ನಮ್ಗೆ ಕೆಲವೊಂದು ಕಡೆ ಏನೋ 13 ನಂಬರ್ ಆಗ್ಬೋದು, ಅಲ್ಲಿ ನಾನು 70-80 ಏನೋ ಊಟ ಹಾಕಿದುಂಟು. ಅದು ಊಟ ಹಾಕಿದನ್ನು ನೋಡಿದವರುಂಟು, ಜನಗಳು ಸಹ ನೋಡಿದ್ದಾರೆ. ಇಲ್ಲಿ ಯಾವ ಊಟ ಹಾಕುದು ಅಂದ್ರೆ ನಾಯಿ ಊಟ ಹಾಕಿದಂಗೆ. ಅಲ್ಲಿ ನಾಯಿಗೆ ಏನು ಬೆಲೆ ಅದೇ ಮನುಷ್ಯನಿಗೆ ಬೆಲೆ. ಹಾಗೆ ನಾವು ಊಟ ಹಾಕಿದ್ದು 1 ಮನೆ ತೆಗೆದು ಊಟ ಹಾಕೋದು, ಎಲ್ಲಿ ಗುಂಡಿ ಹಾಕೋದು ಅಲ್ಲಿ ಊಟ ಹಾಕೋದು. ಹಾಗೆ 13 ನಂಬರಲ್ಲಿ 70 ಏನೋ ಹಾಕಿದ್ದೇನೆ. ಈಗ ನಂಗೆ ಸಿಗ್ತಾ ಇಲ್ಲ. ಅದು ನಂಗೆ ಸಹ ತಲೆಬಿಸಿ ಆಗ್ತಾ ಉಂಟು. ನೋಡಿದ್ರೆ ಕೆಳಗೆ ಗುಂಡಿಯಲ್ಲಿ ಇದ್ದದ್ದು ಜಾಗ, ಈಗ ಅದನ್ನು ಒಂದು ಕಟ್ಟೆಯಾಗಿ ಕಟ್ಟಿ ಮಣ್ಣು ತುಂಬಿಸಿದ್ದಾರೆ. ತುಂಬಾ ಎತ್ತರದ ಮಣ್ಣು ತುಂಬಿಸಿದ್ರಿಂದ ಅದು ಏನೋ ನನಗೆ ಕನ್ಫ್ಯೂಸ್ ಆಗ್ತಾ ಉಂಟು. ಈಗ ಮಣ್ಣು ಜಾಸ್ತಿ ಒಂದು 15 ಅಡಿಯಷ್ಟು ಮಣ್ಣು ತುಂಬಿಸಿದ್ದಾರೆ. ಅಡಿ ಮಣ್ಣು ಕಪ್ಪು ಮಣ್ಣು, ಆ ಕಪ್ಪು ಮಣ್ಣಲ್ಲಿ ನಾವು ಮಣ್ಣು ಮಾಡಿದ್ವು. ಅದಂದ್ರೆ ನನ್ಗೀಗ ಅದು ಸಹ ಬಾರಿ ಕನ್ಫ್ಯೂಸ್ ಆಗ್ತಾ ಉಂಟು. ಯಾಕೆ ಹಣ ಸಿಗ್ತಾ ಇಲ್ಲ ಅಂತ ನನ್ಗೆ ಬಾರಿ ಕನ್ಫ್ಯೂಸ್ ಆಗ್ತಾ ಉಂಟು.
ಮತ್ತೆ ಕೆಲವೊಂದು ಜಾಗ ಮಿಸ್ ಮ್ಯಾಚ್ ಆಗ್ತಾ ಇದೆ. ಆದ್ರೆ ನಾನು ಸುಮ್ನೆ ಇರ್ಲಿಕ್ಕೆ ನನ್ಗೆ ಏನು ಇದಾಗಿಲ್ಲ, ತಲೆ ಕೆಟ್ಟಿಲ್ಲ. ಯಾಕಂದ್ರೆ ನಾವು ಊಟ ಹಾಕಿದ್ದು ಸತ್ಯ. ಆ ಊಟ ಹಾಕಿದನ್ನು ಕೆಲವೊಂದು ಜನಗಳು ನೋಡಿದ್ದಾರೆ, ಕೆಲವೊಂದು ಜನಗಳು ನೋಡೋದನ್ನು ಇರ್ತಾರೆ. ನಾನು ಪ್ರಾಮಾಣಿಕವಾಗಿ ಊಟ ಹಾಕಿದ್ದನ್ನೇ ನಾನು ತೆಗಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದು ನನಗೆ ಸಿಗ್ತಾ ಇಲ್ಲ. ಅದೀಗ ಸಾಧಿ ಇನ್ನೂ ಕೆಲವು ಸಾಧಿ ಜಾಗಗಳು ಇದೆ, ಅದನ್ನೆಲ್ಲ ತೆಗಿಬೇಕು. SIT ಅಧಿಕಾರಿಗಳ ಹತ್ರ ಕೇಳ್ಕೊಂಡಿದ್ದೀನಿ, ಇನ್ನು ತೆಗಿಸ್ತಾರೆ. ಅದನ್ನು ಕೂಡ ತೆಗ್ಲಿಕ್ಕೆ ತುಂಬಾ ಉಂಟು. ಈಗ ಕೆಲವೊಂದು ತೆಗಿತಿದ್ದೀವಿ. ಅದು ಅಂದ್ರೆ ಒಂದು 2 ಪಾಯಿಂಟ್ ಅಂದ್ರೆ, ಈಗ ನಾನು ಹಾಗೆ ಸುಮ್ಮನೆ ತೆಗಿಲಿಕ್ಕೆ ನಾನು ಎಷ್ಟು ದೂರ ಬರ್ಬೇಕಾಗಿಲ್ಲ. ನಾನಂದ್ರೆ ರಾತ್ರಿ ನಿದ್ದೆ ಇಲ್ಲದೆ ಪಾದಪ್ರಜ್ಞೆ ಕಾಡಿ ನನಗೆ ಒಂದು ಏನೋ ಇನ್ಸ್ಟಿಟ್ಯೂಟ್ಗಳಿಗೆ ನಾವು ಈಗ ಯೂಟ್ಯೂಬ್ ಎಲ್ಲ ನೋಡಿದ್ರಿಂದ ನಂಗೆ ಕೆಲವೊಂದು ಗೊತ್ತಾಯ್ತು. ಎಷ್ಟೋ ವಿಜಯಗಳನ್ನ ನಾವು ಮನ್ ಮಾಡಿದ್ವಿ. ಇದಕ್ಕೆ ಹೋಗಿ ಒಂದು ಆತ್ಮ ತೃಪ್ತಿಗಾದ್ರೂ ನಾವು ಮಾಡಿದ್ರೆ ಆ ಸತ್ತಂತ ಆತ್ಮಗಳಿಗೆ ಒಂದು ಶಾಂತಿ ಸಿಗ್ಬೋದು ಅಂತ ಪಾದಪ್ರಜ್ಞೆಯಿಂದ ನಾನು ಬಂದಿರೋದು. ಅದನ್ನ ನೋಡುವಾಗ ನನಗೆ ಬೇಸರ ಇದೆ. ನಾನು ಯಾರು ಹೇಳ್ಕೊಳಲ್ಲ, ಕೆಲವ್ರು ಹೇಳ್ತಾರೆ ಅಷ್ಟೇ. ಈಗ ಸಿಕ್ಕಿಲ್ಲ ಅಂತ ಹೇಳ್ತಾರೆ, ನಾಳೆಗೆಯಲ್ಲಿ ಎರುಬಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಹೇಳುವವ್ರಿಗೆ 1000 ಹೇಳ್ತಾರೆ, ಹೇಳುವವ್ರಿಗೆಲ್ಲ ನಾನು ಹೇಳ್ಕೊಂಡು ಕೂತ್ಕೊಳ್ಳಿಕ್ಕೆ ಅಲ್ಲ. ನನ್ನ ಚಿಂತೆ ನನಗೆ ಬಾಡಿಗಳು ಸಿಗ್ತೇವೆ ಅಂತ ನನ್ನ ಚಿಂತೆ. ಅವ್ರು ಹೇಳ್ಬೋದಪ್ಪ, ಏನ್ ಬೇಕಾದ್ರೆ ಹೇಳ್ತಾರೆ. ಈಗ ನಿಮ್ಗೆ 2 ಬಾಡಿ ಸಿಕ್ಕಿದೆ, ಇದಕ್ಕಿಂತ ಜಾಸ್ತಿನೂ ಹೆಣ ಸಿಕ್ಬಹುದು ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತ ನನಗೆ ಅನ್ಸುತ್ತೆ. ಅಂದ್ರೆ ಈಗ 70 ಏನಬಹುದು ನನಗೊಂದು ಅದು ಏಕೆ. ಯಾಕಂದ್ರೆ ಅದು ಸ್ವಚ್ಛತವಾಗಿ ಮಣ್ಣೆಲ್ಲ ತೆಗಿಸಿ ಅಡಿಭಾಗದಿಂದ ನೋಡಿದ್ರೆ ಆಗ್ತದೆ. ದೇಶಕ್ಕೆ ಎತ್ತರದಿಂದ ಹಾಕುವಾಗ ಅಲ್ಲಿ ಟ್ರಾನ್ಸ್ಫಾರಂ ಎಲ್ಲ ಹಾಕಿದ್ದಾರೆ. ಮತ್ತೆ ಅಲ್ಲಿ ಟ್ರಾನ್ಸ್ಫಾರಂ ಬಿದ್ದೋಗ್ತದೆ ಅಂತ ಹೇಳಿ ಸ್ವಲ್ಪ ಮಣ್ಣು ತೆಗೆಯೋದು ಬಾಕಿ ಆಗಿತ್ತು. ಅದು ಗ್ಯಾಸ್ ಎಲ್ಲ ತೆಗಿಸಿ ಸುತ್ತವಾಗಿ ತೆಗಿಸಿದ್ರೆ ಅದು ಸಿಕ್ಕಿತ್ತು. ಮತ್ತೆ ಇನ್ನು ಗೋಮಠ ಬೆಟ್ಟದಲ್ಲಿ ಒಂದು 10-20 ಎಲ್ಲ ಹಾಕಿ ಉಂಟು. ಇನ್ನು ಕೆಲವು ಈಗ ನೋಡಿ ಕೇರಳ ಹೆಂಗ್ಸೊಂದು ಮಣ್ಣು ಮಾಡಿದಂತು. ಅಲ್ಲಿ ಹೋಗಿ ನೋಡಿದ್ವಿ, ಬಂಡೆಕಲ್ಲು ಮುಚ್ಚಿ ಹೋಗಿದೆ. ಆ ಬಂಡೆಕಲ್ಲು 4 ಫೀಟ್ ಮೇಲೆ ಇತ್ತು. ಈಗ ಬಂಡೆಕಲ್ಲು ಮಣ್ಣು ಮುಚ್ಚಿದೆ, ಅಲ್ಲಿ ಮಣ್ಣು ಸುರಿದಿದ್ದಾರೆ. ಕಲ್ಲೇರಿ ಪೆಟ್ರೋಲ್ ಬಂಕಲ್ಲಿ ಒಂದು ಚಿಕ್ಕ ಹುಡುಗಿ, ಒಂದು 15 ವರ್ಷದ ಹುಡುಗಿ. ಆ ಹುಡುಗಿ ಒಂದು ಹುಡುಗಿ ಹೋದ್ರೆ, ನಾನು ಆಗ ಹೋಗುವಾಗ ನಾವು ಊಟಕ್ಕೆ ಹೋಗ ನಮ್ಮನ್ನು ಜೀಪಲ್ಲಿ ಕರ್ಕೊಂಡು ಹೋಗಿದ್ದು. D ನಂಬರ್ ಬೀತೀನಿ. ಈಗ ಹೋಗಿ ಈಗ ಎದ್ದು ರೋಡು ಕ್ರಾಸ್ ಆಗಿತ್ತು ರೋಡ್. ಈಗ JCB ಕೆಲಸ ಮಾಡಿ ಸಸ್ತ ಮಾಡಿದ್ದಾರೆ ರೋಡನ್ನು. ಅದು JCB ಇಲ್ಲಿ ಕಣಿ ತೆಗಿಸಿದ್ದಾರೆ ಕೈಟಲ್ಲಿ. ಹಾಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಉಂಟು ನನಗೆ. ಈಗ ಮನುಷ್ಯನಿಗೆ ಎಷ್ಟಾದ್ರು ಒಂದು ಅಂದಾಜೆ. ಈಗ ಮಿಷಿನ್ ಆದ್ರೆ ಕಂಡಿಡಿಬೋದು, ಆ ಮಿಷಿನ್ ಸಹ ಆಗ್ಲಿಲ್ಲ ಅಂತ ಬಂದು ಹೋಗಿದೆ ಒಮ್ಮೆ. ನಾನೀಗ ಅಂದಾಜಲ್ಲಿ ಹುಡುಕಿ ನೋಡಿದೆ. ಮತ್ತಲ್ಲಿ ಪಕ್ಕದ ಮನೆಯವ್ರಿಗೆ ನನಗೆ ಕೈ ತೊಳಿಲಿಕ್ಕೆ ನೀರೆಲ್ಲ ತಂದು ಕೊಟ್ಟಿದ್ದಾರೆ. ಅವರಲ್ಲಿ ವಿಚಾರಿಸಲಿಕ್ಕೆ SIT ಅಧಿಕಾರಿಗಳು ವಿಚಾರಿಸಿದ್ದಾರೆ. ಹೇಳ್ತೀನಿ ಅಂತ ಹೇಳಿದ್ದಾರೆ ಅವರು. ಈಗ ನೀವ್ ಹೇಳಿದ್ರಿ ಜೀಪಲ್ಲಿ ಕರ್ಕೊಂಡು ಹೋದ್ರು ಅಂತ. ನೀವ್ ಶವ ಹೂತ್ ಹಾಕೋದಿಕ್ ಹೋಗದಾಗ ನೀವ್ ಒಬ್ರೇ ಹೋಗ್ತಿದ್ರ, ಅಲ್ಲ ಬೇರೆ ಯಾರಾದ್ರೂ ನಿಮ್ ಜೊತೆ ಬರ್ತಿದ್ರ? ಬೇರೆ ಎಲ್ಲ ಬರ್ತಾ ಇದ್ರು. ಅದನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡೋದಿಲ್ಲ. ಅದು ಯಾಕಂದ್ರೆ ಅವ್ರ ಹೆಸರನ್ನು ನಾನು ಯಾಕೆ ಹೇಳ್ಬೇಕು. ನಮ್ಗೆ ಎಷ್ಟಿದೆ ಅಷ್ಟು ನಾನು ಮಾತಾಡ್ತಾ ಹೋಗ್ತೇನೆ. ಈ ಹೆಸರನ್ನ ನೀವು SIT ಅವ್ರಿಗೆ ಕೊಟ್ಟಿದ್ದೀರಾ? ಯಾರೆಲ್ಲ ನನ್ ಜೊತೆ ಬಂದಿದ್ರು? SIT ಅಧಿಕಾರಿಗಳಿಗೆ ನಾನು ಕೊಟ್ಟಿದ್ದೀನಿ. ಹಿಂದಿನ ಕಾಲದಲ್ಲಿ ಅವರು ಈಗಿನ ದಿನಗಳಲ್ಲಿ ವಿಚಾರಣೆ ಮಾಡ್ತಾರೆ, ಎಲ್ಲರನ್ನು ಕರೆಸ್ತಾರೆ, ಎಲ್ಲರನ್ನು ಕೊಡ್ತಾರೆ, ಏನು ಎತ್ತ ಅಂತೆಲ್ಲ ನೋಡ್ತಾರೆ. SIT ಅಧಿಕಾರಿಗಳ ಮೇಲೆ ನನ್ಗೆ ತುಂಬಾ ನಂಬಿಕೆ ಇದೆ. ಯಾಕಂದ್ರೆ ಅವರು ಚಂದದಲ್ಲಿ ಈಗ ನೋಡ್ಕೊಳ್ತಾ ಇದ್ದಾರೆ, ನಮ್ಮನ್ನು ಸಹ ಒಳ್ಳೆ ರಕ್ಷಣೆ ಇದೆ ನೋಡ್ತಾ ಇದ್ದಾರೆ, ಮಾಡ್ತಾರಪ್ಪ. ನಿಮ್ಗೀಗ ಶವ ಹೂತ ಹಾಕೋದಿಕ್ಕೆ ಯಾರು ಹೇಳಿರೋದು? ನಿಮ್ ಕಂಪ್ಲೇಂಟ್ ಅಲ್ಲಿ ನೀವು ನಿಮ್ಗೆ ಸೂಪರ್ವೈಸರ್ನವರು ಫೋರ್ಸ್ ಮಾಡಿದಾರಂತ ಹೇಳಿದ್ರಿ. ಈಗ ಪಂಚಾಯತ್ ಅವ್ರು ಹೇಳಿರೋದಾ, ಅಲ್ಲ ಧರ್ಮಸ್ಥಳ ದೇವಸ್ಥಾನದ್ದು ಆಡಳಿತದವ್ರು ಹೇಳಿರೋದಾ? ಇಲ್ಲಿ ಪಂಚಾಯತಿಯವರಿಗೆ ನಮ್ಗೆ ಏನು ತೆತ್ತಿರೋದಿಲ್ಲ. ಯಾಕಂದ್ರೆ ಪಂಚಾಯತಿಯವರೇ ಬೇರೆ, ನಾವೇ ಬೇರೆ. ನಮಗೆ ಸಂಬಳ ಬಂದು ದೇವಸ್ಥಾನದಿಂದ ಕೊಡ್ತಾರೆ. ಈಗ ನಿಮ್ಗೆ ಶವ ಹೂತೋಕೆ ಹೇಗ್ ಹೇಳ್ತಿದ್ರು? ನಿಮ್ಗೆ ಈಗ ಹೇಳಿದ್ರಿ ರೂಮ್ ಬಾಯ್ ಅವ್ರು ನಿಮ್ ಕಾಲ್ ಮಾಡಿ ಹೇಳ್ತಿದ್ರ, ಅಲ್ಲ ನಿಮ್ಮನ್ನ ಎಲ್ ಶವ ಇದೆ ಅಲ್ಲಿ ಕರ್ಕೊಂಡ್ ಹೋಗಿ ಅಲ್ಲಿಂದ ನೀವ್ ಗಾಡಿಯಲ್ಲಿ ತಗೊಂಡ್ ಬಂದು ಬೇರೆ ಜಾಗಕ್ಕೆ ಕರ್ಕೊಂಡ್ ಹೋಗಿ ಅಲ್ಲಿ ಹೂತಾಕ್ತಿದ್ರ? ಹೌದು, ಹಾಗೆ ಮಾಡ್ತಿದ್ವಿ. ಈಗ ನೋಡಿ, ಅಲ್ಲಿ ಒಂದು ಮಾರಿಗುಡಿ ಹತ್ರ ಒಂದು ಹೆಂಗ್ಸನ್ನು ಆಸಿಡ್ ಹಾಕಿ ಪೇಪರ್ ಮುಚ್ಚಿಸಿದ್ರು. ನಾವು ಅಲ್ಲಿಂದ ತಂದು ಅದನ್ನು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಮಣ್ಣು ಮಾಡಿದ್ವಿ. ಯಾಕಂದ್ರೆ ಅಲ್ಲಿ ಪಬ್ಲಿಕ್ ಜಾಗ, ಅಲ್ಲಿ ಮಣ್ಣು ಮಾಡ್ಲಿಕ್ಕೆ ಗೊತ್ತಿಲ್ಲ. ಹಾಗೆ ಅದನ್ನು ಜೀಪಲ್ಲಿ ತಂದು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಒಂದು ಪಾಯಿಂಟ್ ಈಗ ಆಗಿದ್ವಿ, ಅಲ್ಲಿ ನಾವು ಮಣ್ಣು ಮಾಡಿದ್ವಿ. ನೋಡಿ, ಆ ಪಾಯಿಂಟ್ ಅಲ್ಲಿ ಕೂಡ JCB ಕೆಲಸ ಆಗಿದೆ. ಹಾಗೆ ನಮಗೆ ಏನೋ ಸಿಕ್ಕಿಲ್ಲ. ಕೆಲವೊಂದು ಕಡೆ ಹಾಗೆ ಜಾಗ ಇದ್ದ ಕಡೆ ನಾನು ಹೇಗೆ ಕಂಡಿದ್ದೀನಿ, ಜನಗಳಿಗೆ ಗೊತ್ತಿರೋದು. ಏನೋ ಹೋಗ್ತಾನೆ ಅಗಿತಾನೆ, ತೆಗಿಲಿಲ್ಲ ಅಂತ ಹೇಳಿ ಜನಗಳು ಹೇಳ್ಕೊಳ್ತಾರೆ. ಅಲ್ಲಿಗೆ ಪರಿಸ್ಥಿತಿ ಅಲ್ಲಿ ಹೋಗಿ ನೋಡುವಾಗ್ಲೇ ಗೊತ್ತಾಗುತ್ತೆ. ಅವರೆಲ್ಲ ದೂರದಲ್ಲಿ ಪತ್ರಿಕಾರ್ತರು, ವಿಡಿಯೋದವರೆಲ್ಲ ನಿಂತ್ಕೊಂಡು ನೋಡೋದ್ರಿಂದ ಗೊತ್ತಾಗೋದಿಲ್ಲ. ಹತ್ರ ಹೋಗಿ ನೋಡುವಾಗ ಅಲ್ಲಿ ಗೊತ್ತಾಗ್ತದೆ ಜಾಗ ಏನಾಗಿದೆ, ಎಲ್ಲಿ ಹೋಯ್ತು, ಅದು
ಮೂಳೆ ಯಾಕೆ ಸಿಗಲ್ಲ ಅಂತ ಅವ್ರಿಗೆ ಗೊತ್ತಾಗ್ತದೆ. ಹತ್ರ ಬಂದು ನೋಡುದಿಲ್ಲ. ಈಗ ಶವ ಹೂತಾಗೋಕ್ ಹೋಗೋವಾಗ ನಿಮ್ ಜೊತೆ ಇದು ನಿಮ್ ಸೂಪರ್ವೈಸರ್ಗಳು ಬರ್ತಿದ್ರಾ? ಇಲ್ಲ, ನಮ್ಮೊಟ್ಟಿಗೆ ಅವರು ಸೂಪರ್ವೈಸರ್ ಬರ್ತಿದ್ರು. ಕೆಲವೊಂದ್ಸರಿ ಮುಂಬೈಗಳನ್ನ ಕಳಿಸ್ತಿದ್ರು. ಅವ್ರು ಬಂದು ನಿಂತ್ಕೊಂಡು ಮಾಡಿಸ್ತಿದ್ರು. ಯಾಕಂದ್ರೆ ಅವ್ರ ಹೆಸರುಗಳನ್ನು ನಾನು ಇದರಲ್ಲಿ ಪ್ರಸ್ತಾಪ ಪಡಿಸ್ಲಿಕ್ಕೆ ನಾನು ಇಷ್ಟಪಡೋದು. ಆದ್ರೆ ಇದನ್ನ ನೀವು ಕೋರ್ಟ್ ಅಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲಿ ನೀವು ಕೊಟ್ಟಿದ್ದೀರಿ ಅವ್ರ ಹೆಸರುಗಳನ್ನ? ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. SIT ಅಧಿಕಾರಿಗಳಿಗೆ ಹೆಸರು ಕೊಟ್ಟಿದ್ದೇನೆ. ನೀವೀಗ 100 ಶವಗಳನ್ನ ಹೂತಿಟ್ಟಿದಾರ ಅಂತ ಹೇಳಿ ನಿಮ್ ಕಂಪ್ಲೇಂಟ್ ಅಲ್ಲಿ ಹೇಳಿದಿರಾ. ಬಟ್ ಈಗ ಕೊನೆಗೆ ಎಷ್ಟು ಶವ ಸಿಗುತ್ತೆ ಅಂತಾನೆ ಜನಗಳು ಪ್ರಶ್ನಿಸಿರೋದು. ಸೊ ಇದಕ್ಕೆ ನೀವೇನ್ ಅನ್ಸ್ತೀರಾ? ಬಿಕಾಸ್ ಈಗ ಜನರು ನೀವ್ ಹೇಳ್ತಿದ್ರಲ್ಲ ಪ್ರಶ್ನಿಸ್ತಿದ್ದಾರೆ, ಇವನಿಗೆ ಜಾಗ ತೋರಿಸ್ತಿದ್ದಾನೆ, ಏನು ಸಿಕ್ತಿಲ್ಲ ಅಂತ ಹೇಳಿ. ಇಲ್ಲ, ಅದು ಅವ್ರೇ ತಿಳ್ಕೊಳ್ಳಿ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳುವಂತ ಜನಗಳೇ ತಿಳ್ಕೊಳ್ಬೇಕು. ನಾನು ಈಗ ಕಷ್ಟಪಡ್ತಾ ಇದ್ದೀನಲ್ಲ, ಆ ವೇದನೆ ಅವ್ರನ್ನ ತಿಳ್ಕೊಳ್ಬೇಕು. ನನ್ಗೆ ಶವ ಸಿಗ್ತಾ ಇಲ್ಲ ಅಂತ ನಾನು ಸದ್ಯ ನಾನು ಅಂದುಕೊಂಡು ಬರ್ತೀನಿ, ಓದ್ತೀನಿ, ನೋಡ್ತೀನಿ, ನನಗೆ ಶವ ಸಿಕ್ತಿಲ್ಲ. ಮತ್ತೆ ನಾನು ಓದಾಗಿದ್ದು ಎಲ್ಲೂ ಹೋಗ್ತದೆ, ಯಾರು ತೆಗಿತಾರೆ, ಏನಾಗ್ತದೆ ಅಂತ ನನಗೊಬ್ಬರು ಚಿಕ್ಕೆ ಬರ್ತದೆ. ನಾನು ಅದನ್ನು ಹೇಳ್ಕೊಳ್ಲಿಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಅದು ಹೇಗೆ ಹೇಳುವುದು ಅಂದ್ರೆ ಈಗೆಲ್ಲ ಕೆಲವೊಂದ್ ಕಡೆ JCT ಕೆಲಸ ಆಗಿದೆ, ಕೆಲವೊಂದ್ ಕಡೆ ಮಣ್ಣು ಹಾಕ್ತಿದ್ದಾರೆ, ಕೆಲವೊಂದ್ ಕಡೆ ಮಣ್ಣು ಸೈತಿದ್ದಾರೆ. ಹೀಗೆಲ್ಲ ಮಾಡುವಾಗ ಎಲ್ಲಿ ಏನ ಸಿಗ್ತದೆ ಇಲ್ಲಿ? ಮತ್ತೆ ಕೆಲವೊಂದ್ ಕಡೆ ಬುದ್ಧೆ ಸರಿತ ಬಂದದೆ, ಕಾಡು ಬೆಳೆಸಿ ವ್ಯತ್ಯಾಸ ಬರ್ತದೆ. ಸೊ ಟೈಮ್ ಆಗ್ತದೆ, ಅವಸರ ಪಡಬಾರ್ದು. ಇನ್ನು ಕೆಲವು ಜಾಗಗಳಿದೆ, ತಾಳ್ಮೆಯಿಂದ ಹುಟ್ಟಬೇಕು. ಅವಸರ ಮಾಡಿದ್ರೆ ಯಾವ್ದು ಸಿಗಲ್ಲ. ಕೈಯಿಂದ ಅವಸರ ಮಾಡ್ಲೇಬಾರ್ದು. ಸರಿ, ಈಗ ನೀವು ಮಾಸ್ಕ್ ಯಾಕೆ ಹಾಕೊಳ್ಳಿದ್ರ? ನಿಮ್ಗೆ ಯಾರ ಕಡೆಯಿಂದ ಭಯ? ಮಾಸ್ಕ್ ಅಂತ ಈಗ ನಾವು ಊಟ ಹಾಕ್ಲಿಕ್ಕೆ ಹೇಳಿದ್ದಾರೆ, ನಾನೀಗ ಅದನ್ನು ತೆಗಿಲಿಕ್ಕೆ ಹೋಗ್ತೀನಿ. ಇನ್ನು ಅವ್ರು ನನ್ನನ್ನು ಬಿಡಿಸ್ತಾರ, ಒಂದು ಭಯ ಇತ್ತಾಗಲ್ಲ. ಹಾಗೆ ನನ್ನ ಮುಖವನ್ನು ಹೊರಗೆ ತೋರಿಸಬಾರ್ದು ಅಂತ ನಾನು ಗೋಪ್ಯವಾಗಿ ಇಟ್ಕೊಂಡಿದ್ದೀನಿ. ಕೋರ್ಟ್ ಮುಖ ಕೇಳಿ ನಾನು ನ್ಯಾಯದ ಮುಖ ನನ್ನ ತರ ಮಾಡ್ಕೊಂಡಿದ್ದೀನಿ. ಈಗ ನೀವು ಇಷ್ಟು ವರ್ಷಗಳ ನಂತರ ಇಷ್ಟು ಧೈರ್ಯ ಮಾಡ್ಕೊಂಡು ಈ ಹೆಣಗಳನ್ನ ಇಲ್ಲೇ ಹೂತಾಕಿದೀನಿ ಅಂತ ಬಂದು ಹೇಳ್ತಿದ್ದೀರಾ. ಅಂಡ್ SIT ಅವರು ತನಿಖೆ ಮಾಡ್ತಿದ್ದಾರೆ. ಸೊ ಅವ್ರು ತನಿಖೆ ಮಾಡೋ ರೀತಿ ನಿಮ್ಗೆ ಏನ್ ಅನ್ಸ್ತಿದೆ? ಚೆನ್ನಾಗಿದೆ, ಚೆನ್ನಾಗಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹೋದ ಕೂಡಲೇ ನನಗೆ ರಕ್ಷಣೆ ಅಷ್ಟು ನೀಡ್ತಾರೆ, ಅಷ್ಟು ಸೇಫ್ಟಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ನನಗೊಂದು ಕಡ್ಡಿ ತಾಕಿದ್ರು ಕೂಡ ಅವರು ಸಂಕಟ ಪಟ್ಕೊಳ್ತಾರೆ. ಅದೇನು ಒಂದು ಗಾಯ ಆದಾಗೆ ನೀನು ಬಂದು ಹೋದ್ರೆ ಸಾಕು, ಕೆಲಸದವ್ರು ಈ ತರ ಕೆಲಸ ಮಾಡ್ತಾರೆ, ನೀನು ಜಾಗ ಮಾತ್ರ ತೋರಿಸಿದ್ರೆ ಸಾಕು ಅಂತೇಳಿ ಅಷ್ಟು ರಕ್ಷಣೆಯಿಂದ ನಾನು ನೋಡ್ಕೊಳ್ತಾ ಇದ್ದಾರೆ. ಚಂದ್ರದಲ್ಲಿ ಮಾಡ್ತಾ ಇದ್ದಾರೆ, ಕೆಲಸ ಹೋಗ್ತಾ ಇದೆ, ನೀಟಾಗಿ ಮಾಡ್ತಾ ಇದ್ದಾರೆ, ಏನ್ ತೊಂದ್ರೆ ಇಲ್ಲ. ಸರಿ, ಈಗ BJP ನಾಯಕರು ನೀವು ಹೇಳಿರೋ ಈಗ ನೀವು ಆರೋಪಗಳನ್ನ ಮಾಡಿದ್ದೀರಾ, ಅದನ್ನ ಒಂದು ಷಡ್ಯಂತರ ಅಂತ ಹೇಳ್ತಿದ್ದಾರೆ. ಇವತ್ತು ಕಾಂಗ್ರೆಸ್ ನಾಯಕರು ಅದೇ ಷಡ್ಯಂತ್ರ ಅಂತ ಪುನಃ ಅವರು ಅದನ್ನೇ ಹೇಳ್ತಿದ್ದಾರೆ. ಇದಕ್ಕೆ ನೀವ್ ಏನ್ ಹೇಳ್ತೀರಾ? ನೋಡಿ, ಅವರು ಷಡ್ಯಂತ್ರ ಅಂತ ಹೇಳಿದ್ರೆ ನಾನು ಅದ್ರ ಬಗ್ಗೆ ಷಡ್ಯಂತ್ರದ ಬಗ್ಗೆ ಮಾತಾಡ್ಲಿಕ್ಕೆ ನಾನು ರಾಜಕೀಯ ವ್ಯಕ್ತಿ ಅಲ್ಲ. ನಾನು ತುಂಬಾ ಕಲ್ತವನು ಅಲ್ಲ. ನಾನು 1-2 ಕ್ಲಾಸ್ ಕಲ್ತು 3-4 ಕ್ಲಾಸ್ ಕಲ್ತು ಬಂದವ. ಆಗ ನನಗೆ ಬುದ್ಧಿ ವಿವೇಕ ನಂದು ಕೆಲಸದ ಮೇಲೆ ನಾನು ಮಾಡಿದ ಕೆಲಸವನ್ನು ನಾನು ತೋರಿಸ್ತೇನೆ. ನಾನೇನು ಕೆಲಸ ಮಾಡಿದ್ದೇನೆ ಅದನ್ನು ಜನಕ್ಕೆ ಜಗತ್ತಿಗೆ ತೋರಿಸ್ತಾ ಇದ್ದಾನೆ. ಅಂದ್ರೆ ಅದನ್ನು ನಾನು ತೋರಿಸ್ಬೇಕಂತ ಉದ್ದೇಶ ಇರಲಿಲ್ಲ. ನಮಗೆ ಮನಸ್ಸು ನೆಮ್ಮದಿ ಇಲ್ಲ. ನಾನು ಈಗಾಗಲೇ ಹೇಳಿದಾಗೆ ಪಾಪ ಪ್ರಜ್ಞೆ ಕಾಡಿಗೆ ನಾನು ಬಂದಿರೋದು. ನನಗೆ ಶಿಕ್ಷೆ ಆಗಬೇಕು ಅಂತಲ್ಲ, ನಾನೊಂದು ಇನ್ನೊಂದು ಅಪರಾಧ ಮಾಡಿದ್ದೇನೆ ಅಂತ ನಾನು ಬಂದಿಲ್ಲ. ನನ್ನ ಮನಸ್ಸು ಒಂದು ನನಗೆ ನೆಮ್ಮದಿ ನಿತ್ಯ ಇಲ್ಲದೆ ಆ ಬೂಡೆಗಳು ಕನಸಲ್ಲಿ ಬರೋದ್ರಿಂದ ಇದನ್ನು ತೋರಿಸಿಕೊಟ್ಟ ಸರ್ಕಾರಕ್ಕೆ ಏನೋ ಒಂದು ಒಳ್ಳೇದಾದ್ರೆ ನಮ್ಮ ಆತ್ಮತೃಪ್ತಿಯಾಗಿ ನಮ್ಮ ಮಕ್ಕಳು ಮರಿಗೂ ಒಂದು ಪುಣ್ಯ ಬರ್ತದೆ ಅಂತ ಒಂದು ಉದ್ದೇಶದಲ್ಲಿ ನಾನು ಬಂದಿರೋದು. ಮತ್ತೆ ನಾನೇನೋ ಸುಮ್ಮನೆ ಬಂದು ಇದು ಮಾಡ್ಲಿಕ್ಕೆ ನನಗೆ ಹುಚ್ಚ. ನಮ್ಮ ಹೆಂಡತಿ ಮಕ್ಕಳನ್ನು ನೋಡ್ಕೊಂಡು ನಾವು ಚಂದದಲ್ಲಿ ಇರ್ಬೋದಲ್ಲ, ಇದು ಒಂದು ಸೇವೆ ಅಂತ ಬರ್ದಿದ್ದೇನೆ ಅಷ್ಟೇ. ಮತ್ತೆ ನಾನಾಗಿ ಇದನ್ನು ಮತ್ತೇನು ಹೆಚ್ಚಿಗೆ ಹೇಳಕ್ಕೆ ಇಷ್ಟಪಡಲ್ಲ. ಈಗ ನೋಡಿ, ನಾನು ಹೇಳಿದ್ದಷ್ಟು ಸತ್ಯ ಅಷ್ಟೇ ಸರ್. Now that was the whistleblower giving us a glimpse into his life and why he came forward with the allegations in the Dharmasthala mass burial case. Meanwhile, we at the News Minute will continue to follow what the SIT does next and keep bringing you ground reports from Dharmasthala. Before I sign off, let me remind you that we are an ad-free platform totally powered by our readers. If you want to support sustained on-the-ground reporting, do become a TNM subscriber or contribute to our reporting fund.